ಲೇಡೀಸ್ ಅಂಡ್ ಜೆಂಟಲ್ಮನ್, ಆಕರ್ಷಕ ಕೆಂಪು ಸಮುದ್ರ ಹಾಗೆ ಹಿಮಪಾತ ಪ್ರಕೃತಿ ವಿಸ್ಮಯಗಳು ನೋಡುಗರ ಮನಸ್ಸಿಗೆ ಮುದವನ್ನ ನೀಡುತ್ತೆ. ಇಂತಹ ರೋಮಾಂಚನಕಾರಿ ದೃಶ್ಯ ಕಣ್ತುಂಬಿಕೊಳ್ಳೋದಕ್ಕೆ ಪ್ರವಾಸಿಗರು ತಂಡೋಪತಂಡವಾಗಿ ಇಲ್ಲಿಗೆ ಆಗಮಿಸ್ತಾರೆ. ಆ ಪ್ರದೇಶ ಇರೋದಾದ್ರೂ ಎಲ್ಲಿ ನೋಡ್ತಾ ಹೋಗೋಣ ಬನ್ನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಇರಾನ್ನಲ್ಲಿ ಇರುವಂತಹ ಹರ್ಮುಜ್ ದ್ವೀಪದ ಕರಾವಳಿ ಪ್ರದೇಶ ರಾತ್ರೋರಾತ್ರಿ ರಕ್ತಸಿಕ್ತವಾಗಿ ಕಂಡುಬಂದಿದೆ. ಭಾರಿ ಮಳೆಯ ಬಳಿಕ ಪರ್ಷಿಯನ್ ಕೊಲ್ಲಿ ದ್ವೀಪಗಳ ಕಡಲ ತೀರಗಳು ಕಡು ಕೆಂಪು ಬಣ್ಣದಲ್ಲಿ ತೋಯ್ದಂತೆ ಕಾಣಿಸ್ತಾ ಇದೆ. ಈ ವಿಸ್ಮಯ ದೃಶ್ಯ ಜನರಲ್ಲಿ ಕುತೂಹಲ ಹಾಗೆ ಕಳವಳ ವಿಸ್ಮಯವನ್ನ ಉಂಟು ಮಾಡಿದೆ. ಈ ದ್ವೀಪದಲ್ಲಿ ಲೋಹದ ಆಕ್ಸೈಡ್ ಹೆಮಟೈಟ್ ಲವಣಗಳು ಸಮೃದ್ಧವಾಗಿದೆ. ಇದು ಮಣ್ಣು ಹಾಗೆ ಶಿಲೆಗೆ ಆಳವಾದ ಕೆಂಪು ಬಣ್ಣವನ್ನ ನೀಡುತ್ತೆ. ಭೂಶಾಸ್ತ್ರಜ್ಞರ ಪ್ರಕಾರ ಮಳೆಯ ನೀರು ಲೋಹದ ಅಂಶ ಇರುವಂತಹ ಪ್ರದೇಶದಲ್ಲಿ ಹರಿಯೋದ್ರಿಂದ ಲೋಹದ ಆಕ್ಸೈಡ್ ಕಣಗಳು ನೀರಿನೊಟ್ಟಿಗೆ ಸಂಯೋಜನೆಗೊಂಡು ಕರಾವಳಿ ತೀರಕ್ಕೆ ಹೊತ್ತೊಯ್ಯುತ್ತೆ. ಬಳಿಕ ಮರಳು ಹಾಗೆ ನೀರಿನಲ್ಲಿ ಕೆಂಪು ಬಣ್ಣ ಉಂಟು ಮಾಡುತ್ತೆ. ವಿಶೇಷವಾಗಿ ಮಣ್ಣಿನ ಸವೆತ ಹೆಚ್ಚಾಗಿರುವಂತಹ ಪ್ರದೇಶಗಳಲ್ಲಿ ಬಣ್ಣದ ತೀವ್ರತೆ ಹೆಚ್ಚಾಗಿರುತ್ತೆ. ಮಂಗಳ ಗ್ರಹದ ಕೆಂಪು ಮೇಲ್ಮೈಗೆ ಕಾರಣವಾಗಿರುವಂತಹ ಹೆಮಟೈಟ್ ತೇವಾಂಶಕ್ಕೆ ಒಡ್ಡಿಕೊಂಡಾಗ ತ್ವರಿತವಾಗಿ ಆಕ್ಸಿಡೀಕರಣಗೊಳ್ಳುತ್ತೆ. ಪರ್ಷಿಯನ್ ಕೊಲ್ಲಿಯ ಮಳೆಬಿಲ್ಲು ದ್ವೀಪ ಅಂತಾನೆ ಹೇಳಿ ಖ್ಯಾತವಾದ ಹಾರ್ಮೋಸ್ ದ್ವೀಪವು ಕೆಲಿಡೋಸ್ಕೋಪಿಕ್ ಖನಿಜ ಸಂಯೋಜನೆಗೆ ಖ್ಯಾತವಾಗಿದೆ. ಮಳೆಗಾಲದಲ್ಲಿ ಈ ದೃಶ್ಯ ಜೀವಂತವಾಗಿರುತ್ತೆ. ಈ ವಿದ್ಯಮಾನವು ಸಂಪೂರ್ಣವಾಗಿ ನೈಸರ್ಗಿಕ ಮತ್ತು ನಿರುಪದ್ರವವಾಗಿದೆ. ಆದ್ರೆ ಇದು ಪರಿಸರ ಮಾಲಿನ್ಯ ಅಂತ